ಏನಮ್ಮ ನಿನಗಂತೂ ಹುಡುಗನ ವಿಚಾರದಾಗ ಏನು ಡೌಟ್ ಇಲ್ಲ ತಾನೇ? ಆಮೇಕಿದ್ದ ಚಿಕ್ಕಮ್ಮ ಮದುವೆ ಮಾಡಿಸ್ಬಿಟ್ಟೆ ಚಿಕ್ಕಮ್ಮ ನೀನು. ಹುಡುಗ ಹಂಗೆ ಹುಡುಗ ಹಿಂಗೆ ಅಂತ ಹೇಳ್ಬಿಟ್ಟು ನೀನು ಆಮೇಕಿಂದ ನನ್ನ ತಲೆ ತಿಂತೀಯ. ಅದಕ್ಕೆ ಹೇಳ್ತಿರೋದು ನಿನಗೇನು ತೊಂದರೆ ಇಲ್ಲ ತಾನೇ? ಹುಡುಗ ಎಲ್ಲ ಒಪ್ಪಿಗೆ ತಾನೇ? ಚಿಕ್ಕಮ್ಮ ಪೂರ್ತಿಯಾಗಿ ಯೋಚನೆ ಮಾಡಿ ನೋಡಿದೆ. ಹುಡುಗ ನನಗೆ ಬಹಳ ಇಷ್ಟ ಆಗವನೆ. ಅವನಂದರೆ ನನಗೆ ಬಹಳ ಇಷ್ಟ. ನಾನು ಸಿಟಿನಾಗ ಬೆಳೆದಿರ್ಬೋದು, ಅವನು ಹಳ್ಳಿನಾಗ ಬೆಳೆದಿರ್ಬೋದು, ಆದರೂ ಪರವಾಗಿಲ್ಲ. ಹುಡುಗನ ಬಗ್ಗೆ ನನಗೆ ಯಾವುದೇ ಡೌಟ್ ಇಲ್ಲ, ಏನೂ ಇಲ್ಲ. ನನಗಂತೂ ಅವನು ಭಾಳ ಇಷ್ಟ ಆಗ್ಬಿಟ್ಟವನೇ ಚಿಕ್ಕಮ್ಮ. ಇನ್ನೇನಿದ್ರೂ ಮದುವೆ ಒಂದು ಮಾಡ್ಕೊಂಡು ಭಾಳದೊಂದು ನೋಡಬೇಕು. ಅವ್ರ ಮನೆ ಸ್ವಲ್ಪ ಕಷ್ಟ ಅಂತ ಅನಿಸುತ್ತೆ, ಆದರೂ ಪರವಾಗಿಲ್ಲ, ನಾನು ಹೆಂಗೋ ಜೀವನ ಮಾಡ್ಕೊಂಡು ಹೋಗ್ತೀನಿ. ಆದರೆ ಹುಡುಗನ ಬಗ್ಗೆ ನನಗಂತೂ ಯಾವ ಡೌಟು ಇಲ್ಲ. ಅವನಂದರೆ ನನಗೆ ತುಂಬ ಇಷ್ಟ. ಅದಕ್ಕೆ ಹೇಳೋದು, ಅದೇನು ಅಂತಾರಲ್ಲ, ಮದುವೆ ವಿಚಾರ ಎಲ್ಲನೂ ಹಣೆ ಬರಹದಾಗೆ ಬರೆದು ಬಿಟ್ಟಿರ್ತದಂತೆ. ಯಾರು ಮದುವೆ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ಎಲ್ಲಿಂದ ಎಲ್ಲೆಲ್ಲ ಗಂಟಾಕವ್ ನೋಡಮ್ಮ ದೇವರು. ಅಮೇರಿಕಾದಾಗಿರೋಳನ್ನ ಇಲ್ಲೂ ಕರ್ಕೊಂಬಂದು ಹಳ್ಳಿನಾಗಿರೋ ಹುಡುಗನ ಗಂಟಾಕವ್ ದೇವರು ಅಂತ ಹೇಳಿದ್ರೆ ದೇವ್ರದನ್ನ ಮೆಚ್ಕೋಬೇಕಾಗಿರೋದೇನೇ ನೀ ಬಿಡು. ಅದು ಇಷ್ಟೊಂದು ಓದಿರೋಳು ಏನು ಓದಿರೋ ಹುಡುಗಂಗೆ ದೇವ್ರು ಗಂಟಾಗ್ತೈತೆ ಅಂದರೆ ಅದನ್ನು ಮೆಚ್ಕೋಬೇಕಾಗಿರೋ ವಿಷಯನೇ ನೀ ತಾನೇ? ಹೇಳಿಲ್ವಾ ಹಣೆ ಬರಹ? ನಮ್ಮ ಹಣೆ ಬರಹದಾಗ ಇವನ್ನೇ ಕಟ್ಕೋಬೇಕು ಅಂತ ಬರೆದಿದ್ರೆ ಏನು ಮಾಡೋಕ್ಕಾಗಿಲ್ಲ. ಹಣೆ ಬರಹನ ಯಾರು ತಪ್ಸೋಕ್ಕಾಗಕ್ಕಿಲ್ಲ. ಹಾಂ ಹಾಂ ಹೌದು ಚಿಕ್ಕಮ್ಮ, ಅಮ್ಮ ಎಲ್ಲ ಒಪ್ಕೊಂಡವ್ರೆ. ಅದೇ ಇನ್ನೂ ಮನೇಲೇ ಅವರಲ್ಲ, ಏನು ಮಾತಾಡ್ತಾರೋ ಏನು ಕತೆನ ನೋಡಬೇಕು. ಇವತ್ತು ಅದೇ ಚಿಕ್ಕನ ಅಮ್ಮ ಎಲ್ಲ ಬರ್ತಾವ್ರೆ ಅಂತ ಹೇಳ್ತಿದ್ರು. ನಡಿ ಬೇಗ ಮನೆಗೆ ಹೋಗೋಣ, ಇನ್ನು ಏನೇನು ಮಾತಾಡ್ತಾರೋ ನೋಡೋಣ. ಏನೇ ಉಷಾ, ಮದುವೆ ಸೆಟ್ ಆಗೋಗ್ಬಿಟ್ಟೈತಂತೆ? ಹೌದು, ಮದುವೆ ಸೆಟ್ ಆಗೈತೆ. ಯಾಕೆ ನಿನ್ಗೇನಾದರೂ ಉರಿತಾಯ್ತಾ ಏನು? ಉರಿತಾ ಇರ್ಬೇಕು ತಾನೇ? ಅಯ್ಯೋ ಪಾಪ, ಏನು ಮಾಡ್ತೀಯಾ? ನಿನ್ನ ಹಳೆ ಲವ್ವರ್ನ ನಾನು ಮದುವೆ ಮಾಡ್ಕೊತಾ ಇದ್ದೀನಿ ಅಂತ ಹೇಳ್ಬಿಟ್ಟು ನೀನು ಗುರ್ದೋಗ್ತಾ ಇರ್ಬೇಕೇನೋ. ನೀನು ಲವ್ ಮಾಡ್ತಿದ್ದಿದ್ದು ಹುಡುಗ, ನೀನು ತುಂಬಾ ಇಷ್ಟಪಡ್ತಾ ಇದ್ದಿದ್ದು ಹುಡುಗ, ನಿನ್ನ ಜೊತೆ ಊರೆಲ್ಲ ಸುತ್ತಾಡಿರ ಅಂತ ಹುಡುಗ, ಅಂಥವನ್ನ ನಾನು ಮದುವೆ ಮಾಡ್ಕೊತಾ ಇದ್ದೀನಿ. ನಿನ್ನ ಜೊತೆ ಪಾಪ ತುಂಬ ಚೆನ್ನಾಗಿದ್ದ. ನೀನು ಫಿಲಮು ಪಿಕ್ಚರ್ ಅದು ಇದು ಶಾಪಿಂಗ್ ಗೀಪಿಂಗ್ ಅಂತ ಎಲ್ಲ ಕರ್ಕೊಂಡು ಸುತ್ತಾಡಿಸ್ದ. ನಿನ್ನ ಜೊತೆ ಎಲ್ಲ ಚೆನ್ನಾಗಿ ಕ್ಲೋಸಾಗಿ ಓಡಾಡ್ಕೊಂಡಿದ್ದ. ಇವಾಗ ಈಗ ನನ್ನ ಜೊತೆ ಬಂದವನೆ. ಅದಕ್ಕೆ ನಿನಗೆ ಭಾಳ ಹೊಟ್ಟೆ ಉರಿತಾ ಇರ್ಬೇಕಲ್ವಾ? ನನಗೆ ಅನ್ನಿಸ್ತೈತೆ ನಿಂಗೆ ಉರಿತಾನೆ ಐತೆ ಅಂತ ಹೇಳ್ಬಿಟ್ಟು. ಪರವಾಗಿಲ್ಲ ಉರ್ಕೋ. ಅಂತೂ ನಾನಂತೂ ಮದುವೆ ಮಾಡ್ಕೊಳ್ಳೋಕೆ ಫಿಕ್ಸ್ ಆಗಿದ್ದೀನಲ್ಲ. ನಿನಗೇನೋ ಅದೃಷ್ಟ ಇರಲಿಲ್ಲ ಅನ್ನಿಸ್ತೈತೆ. ನಿನಗೆಲ್ಲ 1 ವರ್ಷ 2 ವರ್ಷ ನಿನ್ಗೆ ಅದೃಷ್ಟ ಇತ್ತೇನೋ. ಅದಕ್ಕೆ ಅವನು ನಿನಗೆ 1 ವರ್ಷ 2 ವರ್ಷ ಮಾತ್ರನೇ ನಿನಗೆ ಸಿಕ್ಕವನೆ. ಆದರೆ ನನಗೆ ಭಾಳ ಅದೃಷ್ಟ ಇತ್ತು ಅನಿಸುತ್ತೆ. ಅದಕ್ಕೆ ಮದುವೆ ಮಾಡ್ಕೊತಾ ಇರೋದು ನಾನಂತ. ನಾನು ಮದುವೆ ಕರಿತೀನಿ, ಮಿಸ್ ಮಾಡದೆ ಬಂದ್ಬಿಡು. ನಿಮ್ಮನೆಗೆ ತಾನೇ ಎಲ್ಲ ನನ್ನ ಫಂಕ್ಷನ್ ಆಗೋದು. ನೀನೇನು ಬರ್ದಂಗಿರ್ತೀಯಾ? ಬಂದೇ ಬರ್ತೀಯಾ, ನನಗೂ ಗೊತ್ತು. ಆದರೆ ನಿನಗೊಂದು ಇನ್ವಿಟೇಷನ್ ಅಂತೂ ಗ್ಯಾರಂಟಿ ಕೊಡ್ತೀನಿ. ಇವಳಕ್ಕೆ ಹೊಟ್ಟೆ ಉರಿಸಿ ಇವಳನ್ನ ಹಾಳು ಮಾಡಿ ಏನಾದರೂ ಮಾಡೋಣ ಅಂತ ಬಂದರೆ, ಮದುವೆ ನಿಲ್ಸೋಣ, ನನ್ನ ಲವ್ವರು ಅಂತ ಹೇಳೋಣ ಅಂತ ಬಂದರೆ, ಇವಳು ನನಗಿನ್ನ ಮುಂಚೆ ಎಲ್ಲನೂ ಹೇಳ್ತಾವಳಲ್ಲ. ಇವಳಿಗೆ ಏನಾದರೂ ಯಾರಾದರೂ ಹೇಳ್ಬಿಟ್ರೆ ಮುಂಚಿತವಾಗೇನೇ? ಇಲ್ಲ ಏನು ಗೊತ್ತಾಯಿತು? ನನಗೇನು ಗೊತ್ತಾಗ್ತಿಲ್ವಲ್ಲ. ಇನ್ನೇನು ಹೇಳೋಕ್ಕಾಯ್ತದೆ? ಎಲ್ಲ ಇವಳೇ ಹೇಳಿದ್ಲಲ್ಲ. ಅಯ್ಯೋ ಆ ಕುಡುಕ್ ನನ್ನ ಮಗು ನಾ ಕಟ್ಕೊಂಡು ಯಾಕೆ ಸುಮ್ಮನೆ ಜೀವನ ಹಾಳು ಮಾಡ್ಕತ್ತೀಯ ಅಂತ ಹೇಳಕ್ಕೆ ಬಂದೆ ಅಷ್ಟೇನೆ. ನಾನೇ ಒಂದು ಸರಿ ಇಲ್ಲ, ಒಂದು 420 ಅಂತ ಹೇಳ್ಬಿಟ್ಟು ಹೋಗುತ್ತು ಬಿಟ್ಟು ಬಿಸಾಕಿದ್ದೀನಿ. ಅಂಥವನ್ನ ನೀನು ಕಟ್ಕೊತಾ ಇದೆಯಲ್ಲ, ಅದಕ್ಕೆ ನೀನು ಯಾಕೆ ಕಟ್ಕೊತಾ ಇದೆಯಾ ಅಂತ ನಾನು ಹೇಳಕ್ಕೆ ಬಂದೆ ಅಷ್ಟೇನೆ. ನೀನಂತ 420 840 ಅಂತ ರಾಹುಲ್ನ ಅಂದರೆ ನನ್ನ ಜೊತೆ ಇದ್ನಲ್ವ, ಗೊತ್ತಲ್ವ ನನಗೂ. ಆ 420 840 ನೀನು ಅವನ್ನೇ ಕಟ್ಕೊಂಡು ಜೀವನ ಮಾಡಬೇಕಾದ್ರೆ ನಾನು ಕಟ್ಕೊಳ್ಳೋದ್ರಲ್ಲಿ ತಪ್ಪಿಲ್ಲ ಅಂತ ಅನ್ನಿಸ್ತೈತೆ. ದುಡ್ಗೋಸ್ಕರ ಯಾವ ಲೆವೆಲ್ಗೆ ಬೇಕಾದ್ರೂ ಇಳಿತಾನೆ ರಾಹುಲ್. ಈಗಿನ್ನೂ ಗೊತ್ತಿಲ್ಲ ಅಲ್ವಾ? ಮುಂದೆ ಗೊತ್ತಾಗುತ್ತೆ, ಯೋಚನೆ ಮಾಡಬೇಡ. ನಾಳೆ ನಮ್ಮದು ಆಸ್ತಿ ಎಲ್ಲ ಹೋದ್ರೂ ನಾನು ನನ್ನ ಗಂಡ ಚೆನ್ನಾಗೇ ಇರ್ತೀವಿ. ಆದರೆ ಒಂದ್ಸಲ ದುಡ್ಡು ಕಳ್ಕೊಂಡು ನೋಡು, ನಿನ್ನ ಗಂಡ ರಾಹುಲ್ ಯಾವ ಲೆವೆಲ್ಗೆ ನೀನು ತಂದು ನಿಲ್ಲಿಸ್ತಾನೆ ಅಂತ ಆಮೇಲೆ ಯೋಚನೆ ಮಾಡಿ ಬಂತೆ. ನೋಡು, ಒಬ್ಬಟ್ಟು ಆರಾಮಾಗಿ ಬಂದು ತಿನ್ಕೊಂಡು ನೆಮ್ಮದಿಯಾಗಿ ಹೋಗು, ಸರಿನಾ? ಇದಕ್ಕೂ ಜಾಸ್ತಿ ಏನಾದರೂ ಮಾತಾಡೋದಿದ್ರೆ ಮಾತಾಡು. ಇನ್ನೇನಾದರೂ ಮಾತಾಡಬೇಕಾ? ಹೇಳು. ಇನ್ನೂ ಏನಾದರೂ ಹೇಳೋಕ್ಕೆ ಅಂತಲೇ ಬಂದಿದೆಯಲ್ವಾ? ಹೇಳು, ಪರವಾಗಿಲ್ಲ. ಅದು ಏನಿಲ್ಲ. ಅದು ಅದೇ ಸುಮ್ಮನೆ ಏನು ಅವನನ್ನು ಮದುವೆ ಮಾಡ್ಕೊತೀಯ ಅಂತ ಹೇಳಕ್ಕೆ ಬಂದೆ ಅಷ್ಟೇ. ನಾನು ನೀನು ಒಂದೇ ರಕ್ತ ಹಂಚ್ಕೊಂಡು ಹುಟ್ಟಿರೋರಲ್ವ, ಅದಕ್ಕೇನೆ ಅವ್ನು ನನ್ನ ಜೊತೆ ಲವ್ ಮಾಡ್ಕೊಂಡು ಊರೆಲ್ಲ ತಿರ್ಕೊಂಡಿದ್ದ. ಪಾಪ ನೀನು ಅಂಥವನ್ನ ಮದುವೆ ಮಾಡ್ಕೊಂಡು ಸೆಕೆಂಡ್ ಹ್ಯಾಂಡ್ಲು ನಿನ್ನ ಜೀವನ ಹಾಳು ಮಾಡ್ಕೊತೀಯ ಅಂತ ಹೇಳ್ಬಿಟ್ಟು ಹೇಳಕ್ಕೆ ಬಂದೆ ಅಷ್ಟೇ. ಅಷ್ಟು ಬಿಟ್ರೆ ಇನ್ನೇನೂ ಇಲ್ಲ. ತುಂಬ ಥ್ಯಾಂಕ್ಸ್ ನನ್ನ ಬಗ್ಗೆ ಇಷ್ಟೊಂದು ಕೇರ್ ಮಾಡ್ತಿರೋದಕ್ಕೆ. ಆದರೆ ನಿನ್ನಷ್ಟೇನು 420 840 ನಾನು ಮದುವೆ ಮಾಡ್ಕೊತಾ ಇಲ್ಲ. ನಾನು 420 ಮದುವೆ ಮಾಡ್ಕೊಂಡ್ರೆ ನೀನು 840 ಮದುವೆ ಮಾಡ್ಕೊಂಡಿದ್ಯಾ? ಎಲ್ರಿಗೂ ಒಳ್ಳೆ ಗಂಡುಗಳು ಸಿಗಲ್ಲ. ಹೊಡೆದೋ ಬಡ್ದೋ ಸರ್ ಮಾಡ್ಕೋಬೇಕು. ನನ್ನ ಗಂಡ ಕುಡಿತಾನೆ ಮಾಡ್ತಾನೆ ಅನ್ನೋದಾದರೆ ನಾನು ಹಂಗೋ ಹಿಂಗೋ ಸರ್ ಮಾಡ್ಕೋತೀನಿ. ನೀನು ಅಷ್ಟೇ, ನಿನ್ನ ಗಂಡ ಸರ್ ಮಾಡ್ಕೊಂಡು ಜೀವನ ಮಾಡ್ಕೊ, ಸರಿನಾ? ನೋಡು, ಮದುವೆಗೆ ತುಂಬ ಕೆಲಸಗಳು ನನಗೆ. ಶಾಪಿಂಗ್ ಮಾಡಬೇಕು, ಮದುವೆಗೆಲ್ಲನೂ ನಾನು ಇನ್ನೂ ಎಷ್ಟೊಂದು ಕೆಲಸಗಳು ಹೇಳು. ನಿನ್ನ ಹತ್ರ ಮಾತಾಡಿ ನಂಗೆ ಟೈಮ್ ವೇಸ್ಟ್ ಮಾಡ್ಕೊಳಕ್ಕಾಗಲ್ಲ. ಅಂತೂ ನಾನು ನೀನು ಒಂದೇ ಮನೆ ಸೇರ್ತೀವಿ ಅಂತ ಆಯಿತು, ಸೇರೋಣ. ಅಲ್ಲಿ ಮಾತಾಡ್ಕೊಳ್ಳೋಣ. ತುಂಬ ಐತೆ ಇನ್ನೂ ಮಾತಾಡೋದಲ್ವಾ, ಅಲ್ಲಿ ಮಾತಾಡ್ಕೊಳ್ಳೋಣ ಬಿಡು. ಈಗ ಮಾತಾಡಿ ಸುಮ್ಮನೆ ಇರೋದೆಲ್ಲ ಇಲ್ಲೇ ಯಾಕೆ ಮುಗಿಸ್ತಾ ಇದೆಯಾ? ಏನಿಲ್ಲ, ಅದಕ್ಕೆ ಹೇಳೋಣ ಅಂತ ಇಷ್ಟು ಮಾತಾಡೋಣ ಅಂತ ಬಂದೆ ಅಷ್ಟೇ. ಸರಿ ಆಯಿತು. ಇದೇನಿದು, ಇವಳಿಗೆ ಏನೇನೋ ಹೇಳೋಣ ಅಂತ ಬಂದರೆ ನನಗಿನ ಮುಂಚೆ ಎಲ್ಲ ಇವಳೇ ಹೇಳಿ ಎಲ್ಲ ಹೇಳ್ಬಿಟ್ಲಲ್ಲ.
ಈಗ ಏನಪ್ಪ ಮಾಡಲಿ ನಾನು ಅರ್ಥ ಆಗ್ತಿಲ್ವೇ ನನಗೆ. ಈಗ ಹೋಗ್ಬಿಟ್ಟು ರಾಹುಲ್ಗೆ ಏನಂತ ಹೇಳಿ, ಏನಂತ ಇವಳಿಗೆ ಫಿಟ್ಟಿಂಗ್ ಇಕ್ಕಿದ್ದೀನಿ ಅಂತ ಹೇಳಿ. ರಾಹುಲ್ ನನ್ನ ಚೆನ್ನಾಗಿ ಮಾತಾಡಿಸ್ತಾವ ಇವಾಗ, ಆಮೇಲೆ ಅದು ಇಲ್ಲ, ಏನು ಮಾಡಲಿ. ಹಲೋ ಆಶಾ, ನೀನು ಮದುವೆ ನಿಲ್ಸೋಕ್ಕೆ 1000 ಪ್ರಯತ್ನ ಪಟ್ರು ನಾನು ಈ ಮದುವೆ ಅಂತೂ ನಿಲ್ಲಲ್ಲ. ಸುಮ್ಮನೆ ನೀನು ಯಾಕೆ, ನೀನು ರಾಹುಲ್ ಇಬ್ಬರು ಸೇರ್ಕೊಂಡು ಯಾಕೆ ಸುಮ್ಮನೆ ಟೈಮು ಎಲ್ಲ ವ್ಯರ್ಥ ಮಾಡ್ತಾ ಇದ್ದೀರಾ? ನಿನಗೂ ಸುಮ್ಮನೆ ಸ್ಟ್ರೈನು, ಟೈಮೂ ವೇಸ್ಟು. ಸುಮ್ಮನೆ ಯಾಕೆ ಇಷ್ಟೊಂದೆಲ್ಲನೂ ನೀನು ಪ್ರಯತ್ನ ಪಡ್ತಾ ಇದೆಯಾ? ಸುಮ್ಮನೆ ತೆಪ್ಪಗೋಗಿ ಮಲಿಕೊಳ್ಳೋದು ಎಷ್ಟೋ ವಾಸಿ ಅನ್ಕೊತೀನಿ. ಬೆಟರ್ ಸುಮ್ಮನೆ ತೆಪ್ಪೋಗಿರೋದು, ಸರಿನಾ? ಜಾಸ್ತಿ ಯೋಚನೆ ಮಾಡೋಕೆ ಹೋಗ್ಬೇಡ. ನಾನಂತೂ ಚಿಕ್ಕ ಸಾವುಕಾರನೇ ಮದುವೆ ಮಾಡ್ಕೊಳ್ಳೋದು, ಇದ್ರಾಗೆ ಎರಡನೇ ಮಾತೇ ಇಲ್ಲ. ಅಯ್ಯೋ, ನಾನೇನು ಮದುವೆ ನಿಲ್ಲಿಸ್ಬೇಕು ಅಂತ ಹೇಳ್ಬಿಟ್ಟು ಬಂದ? ಯಾರು ಹೇಳಿದ್ದು ಮದುವೆ ನಿಲ್ಲಿಸ್ಬಿಟ್ಟು ಬತ್ತೀನಿ ಮದುವೆ ನಿಲ್ಸಕ್ಕೆ ಅಂತ ಹೇಳ್ದವರು? ನಾನೇನಿಲ್ಲ, ಏನೋ ಹೇಳೋಣ ಅಂತ ಬಂದೆ ಅಷ್ಟೇನೇನೆ. ಅಷ್ಟಕ್ಕೆ ನೀನು ಹೆಂಗೋ ತೆಪ್ಪಾಗಿ ತಿಳ್ಕೊಬಿಟ್ರೆ ನಾನೇ ಸುಮ್ಕಿರಕ್ಕಿಲ್ಲ ಅಷ್ಟೇನೇನೆ. ಪರವಾಗಿಲ್ಲ ಬಿಡು ಪಾಪ, ಹೋಗು ಪರವಾಗಿಲ್ಲ, ಹೋಗಿ ಕ್ಯಾಮೆ ನೋಡ್ಕೊ ಹೋಗು. ಹೆಂಗೆ ಚಿಕ್ಕಮ್ಮ, ನನಗೆ ಪಿನ್ನಿಕ್ಬಿಟ್ಟು ನನ್ನ ಮದುವೆ ನಿಲ್ಸಕ್ಕೆ ಅಂತಲೇ ಬಂದ್ಲು. ನಿನಗೆ ಗೊತ್ತಾ, ಭೈರವ ನನಗೆ ಮುಂಚೆನೇ ಬಂದ್ಬಿಟ್ಟು ನಡೆದಿರೋ ವಿಚಾರ ಎಲ್ಲ ಮುಂದೆ ಏನು ನಡೀತೈತೆ ಅಂತ ಎಲ್ಲ ವಿಚಾರನೂ ಭೈರವ ನನಗೆ ಬಂದು ಹೇಳಿದ್ದ. ಆಗಲೇ ಬಂದ್ಬಿಟ್ಟು ಹೇಳ್ದ, ನೋಡು ಫಿಟ್ಟಿಂಗ್ ಇಕ್ಕಕ್ಕೆ ಬರ್ತಾಳೆ ಅಂತ. ನಾನೇ ಫಿಟ್ಟಿಂಗ್ ಇಟ್ಟಿಸ್ಕೋಬೇಕು, ನಾನೇ ಸರಿಯಾಗಿ ಫಿಟ್ಟಿಂಗ್ ಇಕ್ಕಿ ಕಳಿಸಿದ್ದೀನಿ. ಇಂಥವ್ರಿಗೆಲ್ಲ ಹಿಂಗೆ ಮಾಡಬೇಕು, ಸುಮ್ಮನೆ ತಲೆನೋವಿಲ್ಲ ಅಂದರೆ. ಓಹೋ, ಭೈರವ ನನ್ನ ಪಕ್ಷ ಬಿಟ್ಬಿಟ್ಟು ನಿನ್ನ ಪಕ್ಷ ಸೇರ್ಕೊಂಡ್ಬಿಟ್ನೆ ನಾಗ್ಲೇನೆ. ಪರವಾಗಿಲ್ಲ. ಅಯ್ಯೋ ಚಿಕ್ಕಮ್ಮ, ನೀವು ಹಂಗೆಲ್ಲ ಅನ್ಕೋಬೇಡಿ. ಏನೋ ಅಷ್ಟಾದರೂ ಸಹಾಯ ಮಾಡ್ತಾ ಇತ್ತಲ್ಲ ಅಂತ ನಂಗೆ ಸಮಾಧಾನ ಅಷ್ಟೇನೆ. ಏನೋ ಈ ಹಳ್ಳಿನಲ್ಲೇ ಇರಬೇಕು ಅಂತ ನಾನು ಹಣೆ ಬರಹ ಬರೆದಿತ್ತೇನೋ. ನನಗೂ ತುಂಬ ಅಂದರೆ ತುಂಬ ಇಷ್ಟ. ನನಗೂ ಏನೋ ನನ್ನ ಅದೃಷ್ಟಕ್ಕೋ ನಾನು ಏನಿದಕ್ಕೋ ಗೊತ್ತಿಲ್ಲ, ಅಂತೂ ಎಲ್ಲ ಒಳ್ಳೇದೇ ಆಗ್ತೈತೆ. ಅಪ್ಪ ಅಮ್ಮನೂ ಅಷ್ಟೇನೆ ಟೆನ್ಷನ್ ಫ್ರೀ ಆದರು. ನೀವು ಸಿಕ್ಕಿದ ಮೇಲೆ ನನಗಂತೂ ನಮ್ಮ ದೊಡ್ಡಪ್ಪನ ಕಾಟ ತಪ್ಪಿಸಿದ್ರಿ, ಅವ್ರನ್ನ ಓಡಿಸಿದ್ರಿ, ಏನೆಲ್ಲ ಮಾಡಿದ್ರಿ. ನಿಮ್ಮ ಸಹಾಯನ ನಿಮ್ಮ ಇದು ನಾನು ಮರೆಯೋಕ್ಕಾಗಲ್ಲ. ನಿಮ್ಮ ಜೊತೆನೇ ಇರಬೇಕು ಅಂತ ತುಂಬ ಅಂದ್ಕೊಂಡು ನಾನು ಫಿಕ್ಸ್ ಆಗೋಗ್ಬಿಟ್ಟಿದ್ದೀನಿ. ಹಳ್ಳಿಲೇ ಏನಾದರೂ ಒಂದು ಸಾಧನೆ ಮಾಡಬೇಕು ಅಂತ. ಹಾಗೇನೇ ಹೆಂಗೋ ಹಳ್ಳಿನ ಜೀವನ ನಡ್ಕೊಂಡು ಹೋಗುತ್ತೆ. ಅದ್ರ ಜೊತೆ ನಿಮ್ಗೆ ಸಹಾಯ ಮಾಡೋಂಥ ಭೈರವ ನನ್ನ ಸಹಾಯಕ್ಕೂ ನಿಂತ್ಕೊಂಡ್ಬಿಟ್ಟೈತಿ ಇವಾಗ. ಇದರಿಂದ ಎಲ್ಲನೂ ಜಾಸ್ತಿ ಖುಷಿನೇ ಅಲ್ವಾ ನನಗೂ. ಸರಿ ಬಿಡಿ, ಈಗ ಇನ್ನೇನು ಎಲ್ಲ ಆಯ್ತಲ್ವ, ಇನ್ನು ನನ್ನ ಮದುವೆದೊಂದು ಬಾಕಿ ಇತ್ತು. ನಮ್ಮ ಅಮ್ಮಂಗೆ ಅದು ತಲೆನೋವು ತಪ್ಪು. ಇವಾಗ ಇನ್ನು ಏನಿದ್ರು ನಾನು ಅಂತೂ ಆರಾಮಾಗಿರೋದು ಅಷ್ಟೇನೇ ಮುಖ್ಯ. ಚಿಕ್ಕಮ್ಮ ಬನ್ನಿ ಹೋಗೋಣ. ಸುಮ್ಮನೆ ನಿಂತ್ಕೊಂಡು ಎಷ್ಟು ಮಾತಾಡಿದ್ರು ಅಷ್ಟೇನೇ, ಅಮ್ಮ ಕಾಯ್ತಾ ಇರ್ತಾರೆ. ಇದೇನಲ್ಲ ಇದು ಮಂಗ ತಿರುಗಿ ಬಂತಲ್ಲ ಇದು? ನನ್ನ ಜೀವನ ಎಲ್ಲ ಸರ್ವನಾಶ ಮಾಡ್ತಿದ್ಯಲ್ಲ ನೀನು, ಉದ್ರಾಕಿಲ್ಲ ನೀನು, ಸರ್ವನಾಶ ಆಗೋಗ್ಬಿಡ್ತೀಯ ನೀನಂತೂ. ನೀನು ಆಳು ಬಿದ್ದು ಹೋಯ್ತೀಯ ನೀನಂತೂ. ನನ್ನ ಲವರ್ನೇ ಮದುವೆ ಮಾಡ್ಕೊಂಡು ನೆಮ್ಮದಿಗಿರ್ಬೇಕು ಅಂತ ಅನ್ಕೊಂಡಿದ್ಯಾ? ನೋಡ್ತಾ ಇರು, ನನ್ನ ಲವರ್ನ ನನ್ನ ಕಡೆಗೆ ಹೆಂಗೆ ಎಳ್ಕೊಂಡು ನಿನಗೆ ಹೆಂಗೆ ಮೋಸ ಮಾಡ್ಬಿಟ್ಟು ನಾಮ ಹಾಕ್ತೀನಿ ಅಂತ ಹೇಳ್ಬಿಟ್ಟು ನಿನಗೆ ನೋಡ್ತಾ ಇರು. ಬುದ್ಧಿ ಕಳಿಸ್ತೀನಿ ಸರಿಯಾಗಿ ನಿನ್ಗೂ. ಅವ್ನು ನನ್ನನ್ನು ಪಿರುತಿ ಮಾಡಿದ್ದ ನೋಡ್ತಿರು. ನಾಳೆಗೆ ನನ್ನ ಜೊತೆಗೆ ಏನಿಯಾ ಬಂದ್ಬಿಡ್ತಾನೆ ಅವನು, ಆವಾಗ ಗೊತ್ತಾಯ್ತದೆ ನಿನಗೆ. ಏಯ್ ತೆಗ್ಗೆ ಮನೆಯಾಳಿ, ನನಗೆ ಹೊಡಿತೀಯೇನೆ? ಏನೋ ಬೈಬಾರ್ದು ಅಂತ ಒಳ್ಳೆ ಮಾತಾಗಿ ಹೇಳಿ ಕಳ್ಸಿದ್ರೆ ಏನೇನೋ ಮಾತಾಡ್ತೀಯಲ್ಲೇ? ಹೌದಾ, ನೀವು ನೀನು ಅವ್ನು ರಾಹುಲ್ ಸೇರ್ಕೊಂಡು ಅದೇನು ಕಿತ್ತಾಕಬೇಕು ಅಂತ ಅನ್ಕೊಂಡಿರೋ ಕಿತ್ತಾಕ ಹೋಗಲೇ. ನಾನು ನೋಡೇ ಬಿಡ್ತೀನಿ ಅದೇನು ಕಿತ್ತಾಕಂತೀರ ನೀವು ಬಂದ್ಬಿಟ್ಟು ಅಂತ ಹೇಳ್ಬಿಟ್ಟು. ನಿಜವಾಗೂ ನನಗೆ ನಿಮ್ಮಿಂದ ಇರಿಟೇಷನ್ ಆಗೋಗ್ಬಿಟ್ಟೈತೆ. ದಯವಿಟ್ಟು ನಿಂದ ತೊಲಗ್ಬಿಡು. ನನ್ನ ಮುಂದೆ ಕಣ್ಣು ಮುಂದೆ ನಿಂತ್ಕೋಬೇಡ, ತೊಲಗ್ಬಿಡು. ಹೋಗ್ತಾಳೆ ಹತ್ತೋತಾಳೆ ಇತ್ಬತ್ತಾಳೆ. ಇವಾಗೇನು ಫಿಟ್ಟಿಂಗ್ ಹಾಕಕ್ಕೆ ನಿನ್ನ ಕೈಲಾಗಲಿಲ್ಲ. ನಾನು ಕೇಳಿಸ್ಕೊಳ್ಳಿಲ್ವಲ್ಲ ನಿನ್ನ ಮಾತೆಲ್ಲನೂ. ಅದಕ್ಕೆ ಇವಾಗ ಈ ಥರ ಬಂದು ಜೋರು ಮಾಡ್ತಾ ಇದೆಯಾ, ಎದುರಿಸ್ತಾ ಇದೆಯಾ ನನಗೆ? ಅದೇನು ಮಾಡ್ತೀಯೋ ಮಾಡ್ಕೊ ಹೋಗಲೇ. ನೋಡ್ತೀರ ನಿಂಗೆ ಏನು ಮಾಡ್ತೀನಿ ಅಂತ ನೋಡ್ತಾ ಇರು. ಆ ಚಿಕ್ಕ ಸಾವುಕಾರನ ಯಾವತ್ತಿದ್ರು ನನ್ನೇ ಇಷ್ಟಪಡ್ತಿದ್ದಲ್ವಾ, ಅವ್ನು ನೋಡ್ತಿರು ಏನು ಆಗ್ತಾನೆ ಮುಂದಕ್ಕೆ ನಿನ್ಗೆ ಏನು ಗತಿ ಆಗ್ತೈತೆ ಅಂತ ಹೇಳ್ಬಿಟ್ಟು ನೋಡ್ತಾ ಇರೆ. ನೋಡಿಸ್ತೀನಿ ನಾನು, ನೋಡ್ತಾ ಇರು, ನೋಡ್ತಿರು. ಹೋಗು. ಅಯ್ಯೋ ರಾಹುಲ್, ಏನು ಮಾಡಿದ್ರು ಇವ್ನು ನನ್ನನ್ನು ಒಡಿಸ್ಕೊಳಂಗೆ ಮಾಡ್ತಾನೆ. ಈ ರಾಹುಲ್ ನಾನು ಹೇಳಿದ ಮಾತು ಕೇಳಲೇ ಇಲ್ಲ. ನಾನು ಈ ಥರ ಮಾತಾಡಲ್ಲ ಅಂದ್ರೂ ಬೈದು ಕಳಿಸ್ಬಿಟ್ಟ. ಹೋಗಿ ಮಾತಾಡು ಅಂತ. ಈ ಕೆನ್ನೆಗೆ ಏಟ್ ತಿಂದೋಳು ನಾನು. ಯಾಕೆ ಬೇಕಿತ್ತು ನನಗೆ? ಏನು ಚಿಕ್ಕಮ್ಮ ಇವಳಿಗೇನು ಈ ಜನ್ಮದಲ್ಲಿ ಬುದ್ಧಿ ಬರಲ್ಲ ಅಂತ ಅನಿಸುತ್ತಲ್ವಾ? ಇದು ಯಾಕೆ ಹಿಂಗಾಡ್ತಾಳೆ ಅಂತ ಹೇಳ್ಬಿಟ್ಟು ನನಗೆ ಅರ್ಥನೇ ಆಗ್ತಿಲ್ಲಪ್ಪ ನನಗಂತೂ. ಅಲ್ಲಿ ನೋಡಿ ಹಿಂಗೆ ಹೋಗ್ತಾಳೆ, ಹಿಂಗೆ ಬರ್ತಾಳೆ. ಅಯ್ಯೋ ಅವಳೇನು ಒಬ್ಬಳೆ ಮಾತಾಡ್ತಿರ್ತಲ್ಲ, ಯಾರೋ ಹೇಳ್ಕೊಳ್ತಿರ್ತಾರೆ ಬಾ ಹಿಂಗೆ ಹೋಗಿ ಅನ್ನೋಗಿ ಸರಿಯಾಗಿ ಅಂತ ಹೇಳ್ಬಿಟ್ಟು ಅದಕ್ಕೆ ಬಂದಿತ್ತಾಳೆ ಅನ್ನಕ್ಕೆ. ಬಾ ಉಷಾ, ನೀನು ತಲೆ ಕೆಡಿಸ್ಕೊಬೇಡ, ನಡಿ ಮಂತಕ್ಕೆ ಹೋಗೋಣ.